ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ಸಂಚಿಕೆಯಲ್ಲಿ ವಿಜಯದಾಸರು ರಚಿಸಿರುವ ಅಪೂರ್ವವಾದ ಸುಳಾದಿ. ಪ್ರಾಯ ನಾವು ಇದನ್ನು ಕೇಳಿರೋದೇ ಅಪರೂಪ, ಶಬ್ದ ಪ್ರಸಿದ್ಧ. ಆದರೆ ವಿಜಯದಾಸರು ಎಷ್ಟು ಉಪಕಾರವನ್ನು ಮಾಡಿದ್ದಾರೆ. ಈ ಸುಳಾದಿಯ ಹೆಸರನ್ನು ಕೇಳಿದಾಗಲೇ ಅಬ್ಬಾ, ಈ ವಿಷಯದ ಬಗ್ಗೆ ನಮಗೆ ವಿಜಯದಾಸರು ತಾವು ಏನು ಹೇಳ್ತಾರೆ ಅನ್ನೋದು ಬೇಕಾಗಿತ್ತು ಅಂತ ನಮಗೆ ಭಾವನೆ ಮೂಡುತ್ತೆ. ವಿಷ್ಣು ಪಾದ ಸುಳಾದಿ ಅಂತ ಈ ಸುಳಾದಿಗೆ ಹೆಸರು. ವಿಷ್ಣು ಪಾದ ಅಂದ ಕೂಡಲೇ ನಮಗೆ ಆ ಪಾದ ನೆನಪಾಗುತ್ತೆ. ಪಾದ ಅಂದ ಕೂಡಲೇ ನಮಗೆ ಪಾಂಡುರಂಗ ವಿಠಲನ ಪಾದ ನೆನಪಾಗೋ ಹಾಗೆ ಇನ್ನೊಂದು ಪಾದ ನಮಗೆ ನೆನಪಾಗೋದು ವಿಷ್ಣು ಪಾದ. ಅದು ಒಂದೇ ಪಾದ. ಪಾಂಡುರಂಗ ವಿಠಲನ ಪಾದ ಎರಡಿದೆ, ವಿಷ್ಣುವಿನ ಪಾದ ಒಂದೇ. ಬಹುಶಃ ಒಂದೇ ಪಾದಕ್ಕೆ ಒಂದು ದೇವಸ್ಥಾನ ಕಟ್ಟಿಸೋದು ಅಂದರೆ ಎಷ್ಟು ಮಹಿಮೆ ಆ ಪಾದಕ್ಕಿರಬೇಕು. ಅಂಥ ವಿಷ್ಣು ಪಾದದ ಬಗ್ಗೆ ಈ ಸುಳಾದಿಯ ರಚನೆ ಆಗಿದೆ. ಅದರಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಮೊದಲನೆಯ ಈ ಪ್ರಘಟ್ಟಕ ಪ್ಯಾರ ಏನಿದೆ ಅದರ ವಿವರಣೆಯನ್ನು ನೋಡೋಣ. ಅದರ ಮುಂಚೆ ಅದನ್ನು ನಾವು ಹೇಳಿಕೊಂಡು ನಂತರ ಅದರ ವಿವರಣೆಗೆ ಹೋಗೋಣ. ಮೊದಲಿಗೆ ಈ ಸುಳಾದಿಯ ಸಾಲುಗಳು ಹೇಗಿದೆ ಅಂತ ಗಮನಿಸೋಣ. ಜಗವೆಲ್ಲ ವ್ಯಾಪಿಸಿದ ಬಲು ಅತೀಂದ್ರಿಯ ಪಾದ, ಪಗೆಗಳ ಮಸ್ತಕಾದ್ರಿಗೆ ವಜ್ರ ಪ್ರಹಾರ ಪಾದ, ಝಗಝಗಿಸುವ ಪರಮ ಮಂಗಳ ಖನಿಪಾದ, ನಿಗಮಾವಳಿಗೆ ಇದು ನಿಲುಕದ ಪಾದ, ಅಗಣಿತ ಗುಣಪೂರ್ಣ ಸೌಮ್ಯ ಪಾದ, ತ್ರಿಗುಣಾತೀತವಾದ ಶೃಂಗಾರ ನಿಧಿಪಾದ, ಗಗನ ನದಿಯ ಹೆತ್ತ ಗಂಭೀರ ಪಾದ, ಖಗರಾಜನ ದಿವ್ಯ ಹೆಗಲಲ್ಲಿ ಪೊಳೆವ ಪಾದ, ಯುಗ ಯುಗದಲ್ಲಿ ಇಲ್ಲಿ ಪೂಜೆಗೊಂಬುವ ಪಾದ, ಬಗೆ ಬಗೆ ವರಗಳ ಕೊಡುವ ಪಾದ, ಮಿಗೆ ಸಾಹಸವುಳ್ಳ ಮಿಸಣಿಯಾಭರಣ ಪಾದ, ಅಘದೂರವಾದ ಪಾದ ಅತಿ ಚಿತ್ರ ಪಾದ, ನಗವೈರಿನುತನಂ ವಿಜಯ ವಿಠಲ ಪನ್ನಗಶಾಯಿಯ ಪಾದ ವಿಷ್ಣು ಪಾದ. ಈ ಪ್ಯಾರಾದ ಪ್ರಘಟ್ಟಕದ ವಿವರಣೆಯನ್ನು ಇಂದಿನ ಸಂಚಿಕೆಯಲ್ಲಿ ಗಮನಿಸಬೇಕು. ಎಷ್ಟು
ಎಷ್ಟು ವಿಷಯಗಳನ್ನು ಈ ಪ್ರಕಟಕದಲ್ಲಿ ವಿಜಯದಾಸರು ತಿಳಿಸಿದ್ದಾರೆ ಅಂದರೆ, ಮೊದಲಿಗೆ ಗಮನಿಸಿ, ಜಗವೆಲ್ಲ ವ್ಯಾಪಿಸಿದ ಬಲು ಅತೀಂದ್ರಿಯ ಪಾದ. ವಿಷ್ಣು ಪಾದ ಎಲ್ಲಿ ಕಾಣುತ್ತೆ? ನಮಗೆ ಕಣ್ಣು ಕಾಣ್ತಾ ಇದೆ. ಭೂಲೋಕದಲ್ಲಿ ಭಗವಂತನ ಪಾದ ಹೆಜ್ಜೆ ಅದು ಕಾಣ್ತಾ ಇದೆ. ಈ ಪಾದ ಬರೀ ಒಂದೇ ಕಡೆ ಇದೆ ಅಂತ ಭಾವಿಸಬೇಡಿ. ಜಗವೆಲ್ಲ ವ್ಯಾಪಿಸಿದೆ. ಎಲ್ಲಿ ಭಗವಂತನ ಪಾದ ಇಲ್ಲ ಹೇಳಿ? ಎಲ್ಲ ಕಡೆ ಭಗವಂತನ ಪಾದ ಇದೆ. ಇದು ಹೇಗೆ ಗೊತ್ತಾಯಿತು? ವಾಮನ ಅವತಾರವನ್ನು ನೆನಪಿಸ್ಕೊಂಡ್ರೆ ಸಾಕು. ಬಲಿಚಕ್ರವರ್ತಿ ಬೇಡಿದ ಕೂಡಲೇ ತಕ್ಷಣ ಆಯಿತು, 3 ಹೆಜ್ಜೆ ಬೇಕು ನನಗೂ ಅಂತ ಭಗವಂತ ಹೇಳಿಬಿಟ್ಟ. 3 ಹೆಜ್ಜೆ ತಾನೇ ಅಂತಂದ ಬಲಿಚಕ್ರವರ್ತಿ. ವ್ಯಾಪಿಸಿಕೊಂಡ. ಅವನಿಗೆ ಕಲ್ಪನೆಗೂ ಇರಲಿಲ್ಲ, ಇದೇನಿದು ಇಷ್ಟು ಪುಟ್ಟ ಪಾದ, ಇದು ಅತೀಂದ್ರಿಯ ಪಾದ ಅಲ್ಲ, ಇಂದ್ರಿಯ ಪಾದ, ಕಣ್ಣು ಕಾಣಿಸೋ ಪಾದ ಅಂತ ಅಂದುಕೊಂಡ, ಚಿಕ್ಕದು ಅಂತ. ಆದರೆ ಭಗವಂತ ತೋರಿಸಿದ, ನಿನ್ನ ಕಣ್ಣಿಗೂ ಕಾಣಿಸಲ್ಲ, ಅಷ್ಟು ದೊಡ್ಡ ಪಾದ ನನ್ನದು ಅಂತ. ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡ ಪಾದ ಅದು ವಿಷ್ಣು ಪಾದ, ಅಂದರೆ ವಿಷ್ಣು ಅವತಾರ ಆಗಿರುವಂಥ ವಾಮನನ ಪಾದ ಅಂತ. ಒಂದೇ ಸುಳಾದಿಯಲ್ಲಿ ಬರೀ ವಿಷ್ಣು ಪಾದ ಅಷ್ಟೇ ಅಲ್ಲ, ಇಲ್ಲಿ ಕೃಷ್ಣನನ್ನು ತರ್ತಾರೆ, ವಾಮನನ್ನು ತರ್ತಾರೆ, ಶ್ರೀರಾಮನನ್ನು ತರ್ತಾರೆ. ನೀವು ಯಾವ ಭಗವಂತನ ರೂಪ ಬೇಕೋ ಅದನ್ನೆಲ್ಲ ವಿಜಯದಾಸರು ಇಲ್ಲಿ ತರ್ತಾರೆ. ಅಷ್ಟು ಸುಂದರವಾದ ಸುಳಾದಿ. ಮುಂದಿನ ಸಾಲಿಗೆ ಹೋಗೋಣ. ಪಗೆಗಳ ಮಸ್ತಕಾದ್ರಿಗೆ ವಜ್ರ ಪ್ರಹಾರ ಪಾದ. ಪಗೆಗಳು ಅಂದರೆ ಶತ್ರುಗಳು ಅಂತ ಅರ್ಥ. ಇನ್ನೊಂದು ಪಗೆ ಅಂದರೆ ದುಷ್ಟತನ ಇರೋರು. ದುಷ್ಟತನ ಹೊಂದಿರುವಂಥ ಜನ ಎಷ್ಟಿದ್ದಾರೆ? ಅದು ಅದ್ರಿ ಬೆಟ್ಟದಷ್ಟು ಇದ್ದಾರೆ ಅವರು. ಅವರ ತಲೆಗಳು ಬೆಟ್ಟದಷ್ಟೇ, ಅಂದರೆ ಅಷ್ಟು ಜನ ದುಷ್ಟರಿದ್ದಾರೆ ಅಂತ ಅರ್ಥ. ಪಗೆಗಳ ಮಸ್ತಕ ಅದ್ರಿಗೆ, ದುಷ್ಟರ ತಲೆಗಳೇ ಒಂದು ಬೆಟ್ಟದ ಥರ ಅಂತೆ. ಆ ಬೆಟ್ಟಕ್ಕೆ ಒಂದು ವಜ್ರಾಯುಧ ಬೇಕಲ್ಲ. ಯಾಕೆಂದರೆ ಹಿಂದೆ ನಾವು ಘಟನೆ ಕೇಳಿದ್ದೀವಿ, ಪರ್ವತಗಳಿಗೆಲ್ಲ ರೆಕ್ಕೆಗಳಿದ್ವು, ಹಾರಾಡ್ತಾ ಇದ್ವು, ತುಂಬ ತೊಂದರೆಯನ್ನು ಜನರಿಗೆ ಕೊಡ್ತಾ ಇದ್ವು. ಹೋಗಿ ಎಲ್ಲೆಲ್ಲೋ ಕೂತ್ಕೊಂಡ್ಬಿಡೋದು, ರೆಕ್ಕೆಗಳಿರೋದ್ರಿಂದ ಹಾರ್ಕೊಂಡು ಹೋಗಿ ಎಲ್ಲಿ ಬೇಕೋ ಅಲ್ಲಿ ಕೂಡೋದು. ಈ ಥರ ಮಾಡಿದರೆ ಆಗ ಎಲ್ಲ ಜನರಿಗೆ ಕಷ್ಟ ಆಗ್ತಾಯಿತ್ತು. ಅದನ್ನು ಪರಿಹಾರ ಮಾಡಲಿಕ್ಕೆ ಇಂದ್ರದೇವರು ತಾವು ವಜ್ರಾಯುಧವನ್ನು ಧರಿಸಿ ಬಂದರು. ವಜ್ರಾಯುಧ ತಗೊಂಡು ರೆಕ್ಕೆಗಳೆಲ್ಲ ತುಂಡು ಮಾಡಿ ಹಾಕಿದರು. ತುಂಡು ಮಾಡಿ ಎಷ್ಟು ಉಪಕಾರವನ್ನು ಮಾಡಿದರು ಅವತ್ತಿನ ದಿವಸ ಇಂದ್ರದೇವರು. ಅದೇ ರೀತಿ ಭಗವಂತ ಎಷ್ಟು ದುಷ್ಟರ ತಲೆ ಮೇಲೆ ಪಾದಗಳನ್ನಿಟ್ಟು ನಮಗೆ ಅನುಗ್ರಹ ಮಾಡ್ದ. ಒಬ್ಬ ಬಲಿಚಕ್ರವರ್ತಿಯ ನಿಗ್ರಹ ಮಾಡ್ದ ಇಂದ್ರದೇವರಿಗೆ ಅನುಗ್ರಹ ಮಾಡಲಿಕ್ಕೆ. ಗಮನಿಸಿ, ಇಂದ್ರದೇವರು ಅವತ್ತಿನ ದಿವಸ ಜನರಿಗೆಲ್ಲ ಉಪಕಾರ ಮಾಡಿದರು, ಬೇರೆಯವರಿಗೆ. ಯಾಕೆಂದರೆ ಪರ್ವತ ರೆಕ್ಕೆ ಕಟ್ ಮಾಡಿದರು, ಎಲ್ಲರಿಗೂ ಉಪಯೋಗ ಆಯಿತು. ಅದೇ ಥರ ಭಗವಂತನು ಕೂಡ ಆ ಇಂದ್ರದೇವರಿಗೆ ಓಡಿ ಬಂದು ಅನುಗ್ರಹಿಸಿದ ಬಲಿಚಕ್ರವರ್ತಿಯ ಸಂದರ್ಭದಲ್ಲಿ. ಯಾಕೆ? ನಾವು ಮತ್ತೊಬ್ಬರಿಗೆ ಉಪಕಾರ ಯಾವ ಥರ ಮಾಡ್ತೀವೋ ಆ ಥರನೇ ಭಗವಂತನು ನಮಗೂ ಉಪಕಾರ ಮಾಡ್ತಾನೆ ಕಷ್ಟ ಕಾಲದಲ್ಲಿ. ಬಲಿಚಕ್ರವರ್ತಿಯಿಂದ ಇಂದ್ರದೇವರಿಗೆ ಭಯ. ಆ ಇಂದ್ರದೇವರ ಭಯವನ್ನು ಪರಿಹಾರ ಮಾಡಲಿಕ್ಕೆ ವಾಮನನಾಗಿ ಬಂದ. ದುಷ್ಟನ ತಲೆಯ ಬೆಟ್ಟವನ್ನು ಸಂಹಾರ ಮಾಡ್ದ ಅಂತ ಹೇಳಲಿಲ್ಲ, ಇಲ್ಲಿ ವಜ್ರ ಪ್ರಹಾರ ಪಾದ, ಅದು ಅಷ್ಟು ಗಟ್ಟಿ ಪ್ರಹಾರ ಮಾಡ್ದ. ಅಂದರೆ ತಲೆ ಮೇಲಿಟ್ಟು ಸರಿಯಾಗಿ ಅನುಗ್ರಹ ಮಾಡ್ದ. ಬಲಿಚಕ್ರವರ್ತಿನ ಕೊನೆಗೆ ಬಿಡಲಿಲ್ಲ. ಪ್ರಹ್ಲಾದನ ವಂಶದಲ್ಲಿ ಬರೋನು ಬಲಿಚಕ್ರವರ್ತಿ, ಅವನಿಗೆ ಅನುಗ್ರಹ ಮಾಡದೇ ಇರ್ತಾನೆ ದೇವರು. ಹೀಗೆ ಪಗೆಗಳ ಮಸ್ತಕಾದ್ರಿಗೆ ವಜ್ರ ಪ್ರಹಾರ ಪಾದ ಅಂತ ಭಗವಂತನ ಪಾದದ ವರ್ಣನೆ ನೋಡಿ. ಒಂದೇ ಪಾದ. ಸಾಮಾನ್ಯವಾಗಿ ಕಾಲು ಮುಟ್ಟು ನಮಸ್ಕಾರ ಮಾಡ್ತೀವಿ, ಕಾಲನ್ನು ನೆನಪಿಸ್ಕೊಳ್ತೀವಿ ಅಂದರೆ ಬಂದ ಬ್ರಾಹ್ಮಣರು, ಬಂದ ಸನ್ಯಾಸಿಗಳಿಂದ 2 ಕಾಲಿನ ಪಾದ ಏನಿದೆ ಆ ಪಾದಗಳನ್ನು 2 ಮುಟ್ಟಿ ನಮಸ್ಕಾರ ಮಾಡ್ತಾರೆ. ದೂರದಿಂದ ನಮಸ್ಕಾರ, 2 ಪಾದಗಳಿಗೆ ನಮಸ್ಕಾರ ಅಂತಿದೆ. ಆದರೆ ಇಲ್ಲೆಲ್ಲ 2 ಪಾದ ಯಾಕೆ? ದೇವರ 1 ಪಾದ ಸಾಕು. 2 ಪಾದನೂ ಒಂದೇ ಥರನೇ. 1 ಪಾದ ಹಿಡಿದ್ರು ಅದರಿಂದ ಅನುಗ್ರಹ ಅಷ್ಟಾಗೇ ಆಗುತ್ತೆ. ಹೀಗೆ ಒಂದೇ ಪಾದ, 1 ಅನ್ನೋ ಸಂಖ್ಯೆ ಸಾಮಾನ್ಯವಾಗಿಲ್ಲ. 2 ಕೈಯನ್ನು ಬಳಸ್ಕೊಂಡು ನಾವು ಕೆಲಸ ಮಾಡ್ತೀವಿ, ಬಲಗಾಲನ್ನು ಮುಟ್ತೀವಿ, ಎಡಗಾಲನ್ನು ಸ್ಪರ್ಶ ಮಾಡ್ತೀವಿ ನಮಸ್ಕಾರ ಮಾಡಬೇಕಾದ್ರೆ. ಆದರೆ ಇಲ್ಲಿ ಹಾಗಿಲ್ಲ. ಭಗವಂತನ 1 ಪಾದ, ಅದು ಬಲಪಾದ ಆಗಲಿ ಎಡಪಾದ ಆಗಲಿ ಎಲ್ಲ ಒಂದೇ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಈ ರೀತಿ ಆ ಭಗವಂತನ ಪಾದಗಳನ್ನು ಹೇಗೆ ಚಿಂತಿಸಬೇಕು ಅಂತ ವಿಜಯದಾಸರು ನಮಗೆ ಮೊದಲಿಗೆ ವಾಮನಾವತಾರದ ಪ್ರಸ್ತಾವವನ್ನು ಎತ್ತುಕೊಂಡು ತಾವು ವಿಷ್ಣು ಪಾದದವರೆಗೆ ಬರ್ತಾರೆ. ಗದಾಧರ
ಗಯಾಕ್ಷೇತ್ರ ನೆನಪಾಗಬೇಕು. ಅಲ್ಲಿ ತನಕ ಹೋಗ್ತಾರೆ. ವಿಷ್ಣುಪಾದ ಅಂದರೆ ಅದೇ ಉದ್ದೇಶ ಇಟ್ಕೊಂಡು ಮಾಡಿದ್ದು. ಆದರೆ ಆ ವಿಷ್ಣುಪಾದ ನೋಡ್ತೀವಲ್ಲ ಗಯಾ ಕ್ಷೇತ್ರದಲ್ಲಿ, ಆಗ ನಾವು ಆ ಪಾದವನ್ನು ನೋಡ್ತಾ ನೋಡ್ತಾ ನಾವು ಹೀಗೆಲ್ಲ ವಾಮನಾವತಾರದ ಚಿಂತನೆ ಮಾಡಬೇಕು. ಅಲ್ಲಿ ಹೋಗಿ ವಾಮನನ ಕಥೆ ನಮಗೆ ನೆನಪಾಗಬೇಕು. ಎಂಥ ಪಾದನಪ್ಪ ನಿಂದು, ಈ ಪಾದದಿಂದ ಅವತ್ತು ಬಲಿಚಕ್ರವರ್ತಿಯ ನಿಗ್ರಹ ಮಾಡಿ ಇಂದ್ರನಿಗೆ ಅನುಗ್ರಹ ಮಾಡಿದೆ, ನನ್ನ ಮೇಲೂ ನನ್ನ ತಲೆ ಮೇಲೂ ಈ ಪಾದ ಇಟ್ಬಿಡು ಅಂತ ಕೇಳಬೇಕಂತೆ. ಯಾಕೆ? ಬಲಿಚಕ್ರವರ್ತಿಯ ವಿಷಯದಲ್ಲಿ ಒಂದು ದೊಡ್ಡ ಸಂದೇಶ ಇದೆ. ಅವ್ನು 3ನೇ ಹೆಜ್ಜೆ ಇಡಬೇಕಾಗಿ ಬಂತು. 2 ಹೆಜ್ಜೆ ಇಡೀ ಎಲ್ಲವನ್ನೂ ವ್ಯಾಪಿಸ್ಕೊಂಡಾಯಿತು, ಇಡೀ ಜಗತ್ತನ್ನು. ಮತ್ತಿನ್ನೇನು ವ್ಯಾಪಿಸ್ಕೊಳ್ಳಿಕ್ಕಿದೆ? 3ನೇ ಹೆಜ್ಜೆಯನ್ನು ಎಲ್ಲಿಡಬೇಕು? ಆಗ ಭಗವಂತ ಅಂದುಕೊಂಡ ಬಲಿಚಕ್ರವರ್ತಿಯ ತಲೆ ಮೇಲಿಡಬೇಕು. ಯಾಕೆ? ಬಲಿಚಕ್ರವರ್ತಿ ತಲೆ, ಬಲಿಚಕ್ರವರ್ತಿ ಎಲ್ಲರೂ ಏನು ಭೂಮಿ ಒಳಗಡೆ ಇದ್ದಾರಾ ಹೊರಗಡೆ ಇದ್ದಾರಾ? ಎಲ್ಲರೂ ಒಳಗಡೆನೇ ಇರೋದು. ಹಾಗಾದರೆ ಇಡೀ ಸಮಗ್ರ ಬ್ರಹ್ಮಾಂಡವನ್ನು ವ್ಯಾಪಿಸಿತು ಪಾದ ಅಂದರೆ ಆ ತ್ರಿವಿಕ್ರಮನ ಪಾದ. ಬಲಿಚಕ್ರವರ್ತಿಯನ್ನು ವ್ಯಾಪಿಸ್ಕೊಂಡ ಹಾಗೆ ಲೆಕ್ಕ. ಮತ್ತು ಬಲಿಚಕ್ರವರ್ತಿನ ಬಿಟ್ಟು ಆ ಪಾದ ಎಲ್ಲ ಕಡೆ ಹಬ್ಕೊಳ್ತಾ ಅಂದರೆ ಅದು ಬಲಿಚಕ್ರವರ್ತಿನೂ ಭೂಮಿ ಒಳಗಡೆನೇ ಸೇರಿದ ನಿಜ, ವಾಮನನು ಕೂಡ ಒಳಗಡೆ ಇದ್ದ ನಿಜ. ಆದರೆ ಒಂದು ಮಾತ್ರ ಆ ಪಾದ ತುಳಿದಿರಲಿಲ್ಲವಂತೆ. ಅದೇನು ತುಳಿದಿರಲಿಲ್ಲ ಆ ಪಾದ ಅಂದರೆ ಬಲಿಚಕ್ರವರ್ತಿಯ ತಲೆ ಮೇಲೆ ಒಂದು ಕೂತಿತ್ತಂತೆ. ಏನದು? ಅಹಂಕಾರ. ಆ ಅಹಂಕಾರ ಒಂದು ಮಾತ್ರ ಆ ಪಾದ ವ್ಯಾಪಿಸಿರಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು 3ನೇ ಹೆಜ್ಜೆ ಎಲ್ಲಿಡಬೇಕಪ್ಪ ಸ್ವಾಮಿ ಎಂದಾಗ ನಿನ್ನ ತಲೆ ಮೇಲೆ ನಾನು ಇಡ್ತೀನಿ ಅಂತ ಭಗವಂತ ತನ್ನ ಪಾದವನ್ನು ಇಟ್ಟು ಕೂಡಲೇ ಅಹಂಕಾರ ಎಲ್ಲ ಹೋಯಿತು ಅಂತ ಅರ್ಥ. ಅಹಂಕಾರ ಒಂದು ತುಳಿಬೇಕಾಗಿತ್ತು, ದೇವರದನ್ನು ಶಮನ ಮಾಡ್ದ. ಆದರೆ ಒಂದು ನೆನಪಿಸ್ಕೊಳ್ಳಿ, ದೇವರ ಯಾವುದೇ ಅಂಗ ನಮಗೆ ಸ್ಪರ್ಶ ಆಗಲಿ ತುಂಬ ಪಾವನ. ದೇವರ ಕಾಲಿನ ಸ್ಪರ್ಶ ಬಲಿಚಕ್ರವರ್ತಿ ತಲೆಗಾಗಿದೆ ಅಂದರೆ ಎಷ್ಟು ಪುಣ್ಯವಂತ ಆ ಬಲಿಚಕ್ರವರ್ತಿ. ನಾವು ಪ್ರಾರ್ಥನೆ ಮಾಡಿದ್ದು ದೇವರು ಬಂದು ಹಾಕಿ ತಲೆ ಮೇಲೆ, ನಮ್ಮ ತಲೆ ಮೇಲೆ ಪಾದ ಇಡಲ್ಲ. ನಾವು ಹೋಗಿ ದೇವರ ಪಾದಕ್ಕೆ ಶರಣಾಗತರಾಗ್ತೀವಿ. ಪಾಂಡುರಂಗ ವಿಠ್ಠಲನ ದೇವಸ್ಥಾನಕ್ಕೆ ಹೋದರೆ ಹೋಗಿ ಅಲ್ಲಿ ನಮ್ಮ ತಲೆಯನ್ನು ಭಗವಂತನ ಪಾದಗಳಿಗೆ ಅಂಟಿಸ್ತೀವಿ. ಅಷ್ಟು ನಮಗೆ ಸಿಗುವಂಥ ಭಾಗ್ಯ. ಆದರೆ ಬಲಿಚಕ್ರವರ್ತಿಗೆ ನಾನೇ ನಿನ್ನ ತಲೆ ಮೇಲೆ ಇಡ್ತೀನಿ ಅಂತ ಭಗವಂತ ಬಂದು ಇಟ್ಟ. ಹಾಗಂಥೇಳಿ ನಾವೆಲ್ಲ ದುರಹಂಕಾರ ಪಡ್ಕೊಂಡ್ರೆ ಭಗವಂತ ಬಂದು ತುಳಿತಾನೆ ಅಂತ. ನಿಜ, ಹಾಗೆ ತುಳಿಲಿ, ಗೊತ್ತಿಲ್ಲದೆ ತುಳಿಲಿ. ಅಂತೂ ನಮ್ಮ ಅಹಂಕಾರ, ದರ್ಪ, ಕಾಮ, ಕ್ರೋಧ, ಲೋಭ ಎಲ್ಲವನ್ನು ಈ ಪಾದ ತುಳಿಲಿ ಅಂತ ಹೀಗೆ ಪ್ರಾರ್ಥಿಸ್ತಾ ನಾವು ಹೋಗಬೇಕು. ಇಂಥ ವಿಜಯದಾಸರ ಸುಳಾದಿಯ 3ನೇ ಸಾಲಿಗೆ ಹೋಗೋಣ. ಝಗಝಗಿಸುವ ಪರಮ ಮಂಗಳ ಖನಿಪಾದ ಅಂತ ಹೇಳಿದ್ದಾರೆ. ಮಂಗಳ ಖನಿಪಾದ. ಏನು ಖನಿ? ಅದು ಏನು ಖನಿ ಅಂದರೆ ಗೊತ್ತು ನಮಗೆ. ಅಲ್ಲಿ ಬಂಗಾರ ಸಿಗತ್ತೆ ಖನಿಯಲ್ಲಿ, ಎಲ್ಲ ಎಲ್ಲಿದೆ. ಆ ಥರ ಝಗಝಗಿಸುವ ಅಂತ ಹೇಳ್ತಾರೆ. ಝಗಝಗಿಸ್ತಾ ಇದೆ, ಹೊಳಿತಾ ಇದೆ, ಫಳ ಫಳ. ಏನು ಹೊಳಿತಾ ಇದೆ? ಪರಮ ಮಂಗಳ ಋಣಿಪಾದ. ಅಲ್ಲಿ ಋಣಿಪಾದ, ಖನಿಪಾದ. ನಿಜವಾಗಿ ಖನಿಪಾದ ಅದು ಋಣಿಪಾದನೂ ಹೌದು ಅಂತೆ. ಯಾಕೆ ಋಣಿಪಾದ ಅಂದರೆ ನಮ್ಮ ಋಣಗಳನ್ನೆಲ್ಲ ಪರಿಹಾರ ಮಾಡುವಂಥ ಪಾದ, ಆದ್ದರಿಂದ ಋಣಿಪಾದ ಅಂತ. ನಾವು ಋಣವನ್ನು ಇನ್ನೂ ಬೆಳೆಸ್ಕೊಂಡು ಬರ್ತೀವಲ್ಲಿ ಹೋದರೆ. ಯಾಕೆ? ಪಿತೃಋಣ ಪರಿಹಾರ ಆಗಬೇಕು ಅಂದರೆ ಮನೆಯಲ್ಲೆಲ್ಲ ಮಗ ಅಂತ ಅನ್ನಿಸ್ಕೊಂಡಿರೋನಿಗೆ ಪುತ್ರ ಅಂತ ಕರೀತಾರೆ. ಯಾಕೆ ಪುತ್ರ ಅಂತ ಕರೀತಾರೆ? ಅವನು ತಮ್ಮ ಹಿರಿಯರು ಯಾರು ಗತಿಸಿ ಹೋಗಿದ್ರೆ, ತಂದೆನೋ ತಾಯಿನೋ ಗತಿಸಿ ಹೋಗಿದ್ರೆ ಅವರನ್ನು ಉದ್ಧಾರ ಮಾಡಲಿಕ್ಕೆ ಇವನು ಇರಬೇಕು ಅಂತ ಶ್ರಾದ್ದ ಕರ್ಮ ಸರಿಯಾಗಿ ಮಾಡಬೇಕು ಅಂತ ಅರ್ಥ. ಅದು ಪುತ್ ಅಂತ ನರಕ ಇದೆ, ಒಂದು ಹೆಸರು ನರಕಕ್ಕೆ. ಆ ಪುನ್ನಾಮ ನರಕದಿಂದ ಯಾರು ಕಾಪಾಡ್ತಾರೋ ಅಂಥವನಿಗೆ ಪುತ್ರ ಅಂತ ಕರೀತಾರೆ. ಮಗನ ಕರ್ತವ್ಯ ಏನು? ತಂದೆ ತಾಯಿಗಳಿದ್ದಾಗ ಅವ್ರ ಮಾತನ್ನು ಕೇಳಬೇಕು. ಜೀವತೋ ವಾಕ್ಯ ಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್. ಆಮೇಲೆ ಪ್ರತಿ ವರ್ಷ ಬಂದಾಗ ಅವರು ಗತಿಸಿ ಹೋಗಿದ್ದಾಗ, ದಿವಂಗತರಾಗಿದ್ದಾಗ ಇಲ್ಲಿ ಶ್ರಾದ್ದ ಕರ್ಮವನ್ನು ಮಾಡಿ ಪ್ರತಿ ವರ್ಷ ಭೂರಿ ಭೋಜನ ಬ್ರಾಹ್ಮಣರಿಗೆಲ್ಲ ಸಂತರ್ಪಣೆಯನ್ನು ಮಾಡಿ ತಾನು ಒಳ್ಳೆ ಕೆಲಸ ಮಾಡಬೇಕು. ಇನ್ನು 3ನೇದು ಗಯಾಯಾಂ ಪಿಂಡದಾನಾಚ್ಚ. ಗಯೆಗೆ ಹೋಗಿ ವಿಷ್ಣುಪಾದದ ಸನ್ನಿಧಾನದಲ್ಲಿ ಪಿಂಡ ಪ್ರದಾನ ಮಾಡಬೇಕು. ಆಗ ಮಾತ್ರ ಅವನನ್ನು ಪುತ್ರ ಅಂತ ಕರೀತಾರೆ. ಹೀಗೆ ವಿಷ್ಣು ಪಾದದ ಮಹತ್ವ ಆಗಲೇ. ಅದಕ್ಕೆ ಝಗಝಗಿಸುವ ಮಂಗಳ ಆ ಖನಿಪಾದ ಅದು ಋಣಿಪಾದ ಆಗೋಗಿದೆ ನಮಗೆ. ಈ ಥರ ನಾವು ಚಿಂತಿಸ್ತಾ ಹೀಗೆ ನಿಗಮಾವಳಿಗೆ ಇದು ನಿಲುಕದ ಪಾದ ಅಂತ ಹೇಳಿದರು.
ನೀವು ವಿಷ್ಣು ಪಾದವನ್ನು ನೋಡಿಬಿಟ್ವಿ ನಾವು ಅಂತ ಸಂತೋಷ ಪಡಬೇಡಿ. ಯಾಕೆ ಅಂದರೆ ನಿಗಮ ಆವಲಿಗೆ, ಆವಳಿ ಅಂತ ಬಳಸ್ತಾರೆ, ಆವಲಿ ಎರಡೂ ಇದೆ, ಕನ್ನಡದಲ್ಲೆಲ್ಲ ಆವಳಿ ಅಂತ ಬಳಸ್ತಾರೆ. ಆವಲಿ ಅಂದರೆ ಗುಂಪು ಅಂತ ಅರ್ಥ, ನಿಗಮ ಅಂದರೆ ವೇದರಾಶಿ. ವೇದರಾಶಿಗೂ ಕೂಡ ಇದು ನಿಲುಕದ ಪಾದ. ಈ ಪಾದದ ಬಗ್ಗೆ ಗೊತ್ತೇ ಆಗಲ್ಲ, ಪರಿಚಯ ಮಾಡಿಸ್ಲಿಕ್ಕೆ ಕಷ್ಟ. ಯಾಕೆಂದರೆ ವೇದನೆ ಹೇಳ್ಕೊಳತ್ತೆ, ಸೋತ್ಬಿಡತ್ತಂತೆ ವೇದ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ನನ್ನ ಮಾತು, ನನ್ನ ಮನಸ್ಸು ಭಗವಂತನ ಹತ್ರ ಹೋಗ್ತಾ ಇಲ್ಲ ಅಂತ ವೇದರಾಶಿ ಅಳ್ತಾ ಇದೆ. ಯಾಕೆ ದೇವರ ಬಗ್ಗೆ ಅಷ್ಟು ತಿಳಿಸ್ಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ವಸ್ತುತಃ ಭಗವಂತ ಎಷ್ಟು ಗುಣವಂತ ಅನ್ನೋದು ಅದು ಅವನಿಗೆ ಮಾತ್ರ ಗೊತ್ತು, ಲಕ್ಷ್ಮೀದೇವಿಗೂ ಕೂಡ ಗೊತ್ತಿಲ್ಲ. ಆ ಭಾಗವನ್ನು ಇಲ್ಲಿ ವಿಜಯದಾಸರು ತಿಳಿಸ್ತಾ, ವಾಮನನ ಪಾದ ಸಾಮಾನ್ಯ ಅಲ್ಲ, ತ್ರಿವಿಕ್ರಮನ ಪಾದ ಸಾಮಾನ್ಯ ಅಲ್ಲ, ನಾವು ಕಾಣೋ ಗಯಾಕ್ಷೇತ್ರದ ವಿಷ್ಣು ಪಾದನೂ ಸಾಮಾನ್ಯ ಅಲ್ಲ. ಯಾಕೆಂದರೆ ವೇದ ರಾಶಿಗಳೇ ಸೋತೋಗಿದೆ, ಆದರೂ ವರ್ಣನೆ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೀನಲ್ಲ ಅಂತ ವಿಜಯದಾಸರ ಮನಸ್ಸಿನಲ್ಲಿ ಅಂಥ ಭಾವನೆ ಇದೆ. ಇನ್ನು ಮುಂದೆ ಯಾಕೆ ನಿಗಮಾವಳಿಗಳು ಸೋತ್ಕೊಂಡ್ಬಿಟ್ಟಿದೆ, ವೇದ ರಾಶಿಗಳಿಗೆ ಯಾಕೆ ತಿಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಹೇಳಿದೆಯಲ್ಲ ವೇದಗಳು ಅಂದರೆ ಅದು ಯಥಾಶಕ್ತಿ ಯಥಾಮತಿ. ನಾವೆಲ್ಲ ಹೇಳ್ತೀವಲ್ಲ, ದೇವರ ಸೇವೆಯನ್ನು ಎಷ್ಟು ಮಾಡಲಿಕ್ಕೆ ಸಾಧ್ಯ? ನನ್ನ ಬುದ್ಧಿಗನುಗುಣವಾಗಿ, ನನ್ನ ಶಕ್ತಿಗನುಗುಣವಾಗಿ ಮಾಡಲಿಕ್ಕೆ ಸಾಧ್ಯ ಅಷ್ಟೇ, ಅದನ್ನು ಮೀರಿ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಎಷ್ಟು ಕಷ್ಟ. ಅಗಣಿತ ಗುಣಪೂರ್ಣ ಸೌಮ್ಯ ಪಾದ ಅಂತ ಹೇಳ್ತಾರೆ. ಸೌಮ್ಯ ಪಾದ, ನೋಡಲಿಕ್ಕೆ ತುಂಬ ಮನೋಹರ ಪಾದ, ಕೃಷ್ಣನ ಪಾದ, ಚಿಕ್ಕ ಬಾಲಕ ಕೃಷ್ಣನ ಪಾದ ಎಷ್ಟು ಕೋಮಲ. ಆದರೆ ಗೋಪಿಕಾಸ್ತೆಯರಿಗೆ ಗೊತ್ತಾಯಿತು, ಶಕಟಾಸುರನ ಒದ್ದಿದ್ದೇ ಇವನು ಅವತ್ತಿನ ದಿವಸ ಚಿಕ್ಕ ಕೋಮಲ ಪಾದದಿಂದ. ಎಷ್ಟು ಗಟ್ಟಿ ಇರಬೇಕು ಅವನಿಗೆ, ಒಂದು ಕ್ಷಣ ಗಟ್ಟಿ ಮಾಡ್ಕೊಳ್ಳೋದು ಗೊತ್ತು, ಚಿಕ್ಕದ ಮೃದುವಾಗಿ ಮಾಡ್ಕೊಳ್ಳೋದು ಗೊತ್ತು. ಯಶೋದೆ ಮೇಲೆ ಕೂತಾಗ ಮೃದುವಾಗಿರುತ್ತೆ ಭಗವಂತನ ಪಾದ. ಅದೇ ಶಕಟಾಸುರನ ಹತ್ರ ಚೂರು ಸ್ಪರ್ಶ ಆಯ್ತು, ಆ ಕಾಲಿನ ಸ್ಪರ್ಶ, ಅದಕ್ಕೆ ಶಕಟಾಸುರ ಭಂಜನನೇ ಆಗೋಯ್ತು, ಶಕಟಾಸುರನ ಭಂಜನ ಆಗೋಯ್ತು. ನಮಗೆ ಬ್ರಹ್ಮಾಂಡ ಕಟಾಹ ಭೇದಿಸುವಂಥ ಪಾದ ಅಂದರೆ ಅದು ಪಾದದ ಅಂಗುಷ್ಠ, ಹೆಬ್ಬೆರಳಿನ ಭಾಗದ ಸ್ಪರ್ಶ ಆಗಿದ್ದಕ್ಕಷ್ಟೇ ಆಗಿತ್ತು. ಅಂದರೆ ಭಗವಂತನ ಪಾದ ಅಷ್ಟೇ ಕಠಿಣವೂ ಹೌದು, ಅಷ್ಟೇ ಮೃದುವೂ ಹೌದು ಅನ್ನೋದು ಇದರಿಂದ ಸ್ಪಷ್ಟ. ಅಗಣಿತ ಗುಣಪೂರ್ಣ, ಒಂದೊಂದು ಕಾಲು ಕೈ ಎಲ್ಲವೂ ಕೂಡ ಭಗವಂತನ ಒಂದೊಂದು ಭಾಗಗಳು ಪೂರ್ಣ. ಯಾಕೆ ಅಂದರೆ ಕೃಷ್ಣಾವತಾರದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಕೃಷ್ಣ ಅಲ್ಲಿ ಶುಕ್ಲಕೇಶಾವತಾರ ಅಂತ ಒಂದು ಮಾತು ಬರುತ್ತೆ. ಒಂದು ಕೂದಲು ಬಂದಿದ್ದಂತೆ ಕೃಷ್ಣನಾಗಷ್ಟೇ, ದೇವರ ಮೂಲ ರೂಪ ಏನಿರುತ್ತಲ್ಲ ಅದರ ಒಂದು ಕೂದಲು ಕೃಷ್ಣನಾಗಿ ಬಂದಿದ್ದು ಅಂತ. ಹಾಗಾದರೆ ಒಂದು ಕೂದಲು ಕೃಷ್ಣನಾಗಿ ಬಂತು, ಎಷ್ಟು ಶಕ್ತಿ ಕೃಷ್ಣನಿಗೆ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೂದಲಿಗೆ ಅಷ್ಟು ಶಕ್ತಿ ಇದೆ ಅಂದರೆ ದೇವರ ದೇಹಕ್ಕೆ ಅಂದರೆ ನೋಡಿ, ದೇವರ ದೇಹದಲ್ಲಿರೋ ಒಂದು ಕೂದಲಿಗೆ ಎಷ್ಟು ಶಕ್ತಿ ಇರೋ ಅಷ್ಟೇ ಸಮಗ್ರ ನೂರಾರು ಕೂದಲುಗಳಿಗೂ ಅಷ್ಟೇ ಶಕ್ತಿ. ಅವನ ಕೈಗೆ ಎಷ್ಟು ಶಕ್ತಿನೋ ಅಷ್ಟೇ ಕಾಲಿಗೂ ಶಕ್ತಿ. ಅವನು ಒಂದು ಪಾದ ನಮಗೆ ಅನುಗ್ರಹ ಮಾಡಲಿ ಸಾಕು, ಒಂದು. ಅದಕ್ಕೆ ವಿಷ್ಣು ಪಾದಕ್ಕಷ್ಟು ಮಹತ್ವ. ಒಂದು ಪಾದ ನಿಮಗೆ ಅನುಗ್ರಹ ಮಾಡ್ತಾ ಎಲ್ಲ ದೇವರ ಪ್ರತಿಯೊಂದು ಪಾದದ ಮತ್ತು ಪ್ರತಿಯೊಂದು ಕೈಯ ಪ್ರತಿಯೊಂದು ಅವನ ಭಾಗದ ಅನುಗ್ರಹ ನಿಮಗಾಯಿತು ಅಂತ ಅರ್ಥ. ಯಾಕೆ ಅಂದರೆ ಅವನ ಪಾದ ಪೂರ್ಣ, ಪಾದತಲ ಪೂರ್ಣ, ಎಲ್ಲವೂ ಪೂರ್ಣ. ಅಷ್ಟೇ ಅಲ್ಲ, ಹಿಂದಕ್ಕೊಂದು ಮಾತು ಬಂತು, ಜಗವೆಲ್ಲ ವ್ಯಾಪಿಸಿದ ಬಲು ಅತೀಂದ್ರಿಯ ಪಾದ. ಬಲು ಅತೀಂದ್ರಿಯ ಅಂತ ಬಂತು. ಅತೀಂದ್ರಿಯ ಅಂದರೆ ನಮಗೆ ಕಣ್ಣಿಗೆ ಕಾಣಿಸಲ್ಲ ಅಂತ. ಯಾಕೆ ಕಣ್ಣಿಗೆ ಕಾಣಿಸಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ವಾಮನಾವತಾರ ಆಯಿತು, ಮತ್ತೊಂದು ಭಾಗವತದಲ್ಲಿ ಒಂದು ಪ್ರಸಂಗ ಹೇಳ್ತಾರೆ. ಬ್ರಹ್ಮಾಂಡದ ಒಳಗಡೆ ವಿರಾಟ್ ರೂಪದ ಚಿಂತನೆ ಮಾಡಬೇಕು. 14 ಲೋಕ, ಎಲ್ಲ ಲೋಕವನ್ನು ವಿರಾಟ್ ರೂಪದ ಪರಮಾತ್ಮ ವ್ಯಾಪಿಸಿಕೊಂಡಿದ್ದಾನೆ. ಅವನ ಪಾದ ತಲಭಾಗ ಎಲ್ಲಿದೆ? ಅವಾಗ ಹೇಳ್ತಾರೆ, ಪಾತಾಳಮೇ ತಸ್ಯ ಹಿ ಪಾದ ಮೂಲಂ ಅಂತ ಭಾಗವತದಲ್ಲಿ ಮಾತು ಬರುತ್ತೆ. ಪಾತಾಳದಲ್ಲಿ, ಪಾತಾಳ ಲೋಕ ಏನಿದೆಯಲ್ಲ ಅಲ್ಲಿ ಭಗವಂತನ ಪಾದ ತಳಭಾಗ ಇದೆ ಅಂತ. ಮತ್ತು ನಾವು ಪಾದವನ್ನು ಎಲ್ಲಿ ನೋಡ್ತಾ ಇದ್ದೀವಿ ಈಗ? ನಾವಿರೋ ಲೋಕ ಯಾವುದು? ಭೂಲೋಕ. ಪಾತಾಳ ಇರೋದು ಕೆಳಕ್ಕೆ. ನಾವು ಭೂಲೋಕದಲ್ಲಿ ಗಯಾಕ್ಷೇತ್ರದಲ್ಲಿ ನಾವು ವಿಷ್ಣು ಪಾದ ನೋಡ್ತೀವಿ ಅಂದರೆ ಎಷ್ಟು ಪುಣ್ಯ ನಿಜವಾಗಿ. ಹಾಗಾದ್ರೆ ಸಾಕ್ಷಾತ್ ಪಾದ ದರ್ಶನ ಆಗಬೇಕು ಅಂದರೆ ನೀವು ಪಾತಾಳಕ್ಕೆ ಹೋಗಬೇಕು, ಅವನೇ ಕಾಣಿಸ್ಬೇಕು ಅದನ್ನು ಕೂಡ. ಆದ್ದರಿಂದ ದೇವರ ಪಾದ ಅದು ಅತೀಂದ್ರಿಯ ಪಾದವಾಗಿದೆ ಅಂತ ಹೇಳಿರೋದು. ಇನ್ನು ಮುಂದೆ ಈ ಪಾದ ಎಂಥ ಪವಿತ್ರ ಗೊತ್ತಾ? ಆ ಪಾದದಲ್ಲಿ ಮಾಡಿದರೆ ಯಾಕೆ ಪುಣ್ಯದಿಂದ ಎಲ್ಲರಿಗೂ ಮುಕ್ತಿ ಆಗ್ತಾ ಇದೆ?
ಅಲ್ಲಿ ನಾವು ನೋಡ್ತೀವಿ ಫಲ್ಗು ಶ್ರಾದ್ದ, ಈ ಫಲ್ಗು ನದಿ ಏನಿದೆ ಹತ್ತಿರದಲ್ಲಿ ಗಯಾಕ್ಷೇತ್ರ ಇದೆ. ಆ ಫಲ್ಗು ನದಿಗೆ ಸಂಬಂಧಪಟ್ಟ ಹಾಗೆ ಒಂದು ಶ್ರಾದ್ದ ಇದೆ, ವಿಷ್ಣು ಪಾದಕ್ಕೆ ಸಂಬಂಧಪಟ್ಟಂತಹ ಒಂದು ಶ್ರಾದ್ದ ಇದೆ. ಈ ರೀತಿಯೆಲ್ಲ ಶ್ರಾದ್ದ ಮಾಡಿದಾಗ ಭಗವಂತನಿಗೆ ಪ್ರೀತಿಯಾಗಿ ನಮ್ಮ ಪಿತೃಗಳಿಗೆ ಮುಕ್ತಿ, ಪಿತೃಗಳಿಗೆಲ್ಲ ಅವರಿಗೆ ಒಳ್ಳೆ ಸದ್ಗತಿ ಸಿಗತ್ತೆ ಅಂತ. ಇದು ಹೇಗೆ ಹೇಳ್ತೀರಿ ಈ ವಿಷಯದ ಬಗ್ಗೆ ಅಂದಾಗ ಒಂದು ಮಾತನ್ನು ಇಲ್ಲಿ ನೆನಪಿಸ್ತಾರೆ. ಯಾಕೆ ಇದಕ್ಕೆ ಕಾರಣ ಏನು ಅಂದರೆ, ಗಗನ ನದಿಯ ಹೆತ್ತ ಗಂಭೀರ ಪಾದ ಅಂತ ಹೇಳ್ತಾರೆ. ಅಲ್ಲಿ ಹೆತ್ತ ಪಾದ ಇದು ಅಂತ. ಈ ಪಾದ ಒಂದು ಮಗುವನ್ನು ಹೆತ್ತಿದೆ. ಅಯ್ಯೋ, ಉದರ ಭಾಗದಿಂದ, ಹೊಟ್ಟೆ ಭಾಗದಿಂದ ಮಗು ಹೊರಗೆ ಬರೋದಲ್ವ, ಅಂದರೆ ಅದರ ಕೆಳಭಾಗದಿಂದ ಮಗು ಹೊರಗೆ ಬರೋದು, ಹೊಟ್ಟೆಯಲ್ಲಿ ಗರ್ಭವನ್ನು ಧರಿಸಿರ್ತಾರೆ. ಇದೇನು ದೇವರು, ಅದು ಕೂಡ ಒಂದು ಸ್ತ್ರೀ ಅಲ್ಲ, ದೇವರು ಪುರುಷ. ಅಂಥ ದೇವರು ತಾನು ತನ್ನ ಕಾಲಿನಿಂದ ಒಂದು ಮಗುವನ್ನು ಹೆತ್ತನ ಅಂತ ಪ್ರಶ್ನೆ ಮಾಡಿಕೊಂಡು ಇಡೀ ಜಗತ್ತೇ ಅವನ ಅಂಗಾಂಗಗಳಿಂದ ಹುಟ್ಟಿದೆಯಂತೆ. ಅವನಂಥ ತಾಯಿ ಮತ್ತೊಬ್ಬರಿಗೆ ಯಾರೂ ಕೂಡ ಇಲ್ಲ, ಅವನೇ ತಾಯಿ ಎಲ್ಲರಿಗೂ ಕೂಡ. ಅವನ ಕಾಲಿನಿಂದ ಒಂದು ಮಗು ಹುಟ್ಟಿತು, ಹೌದಾ, ಹೆತ್ತ. ಆ ಪಾದದಿಂದ ಏನು ಬಂತು? ಗಗನ ನದಿಯ ಅಂತ ಹೇಳ್ತಾರೆ. ಗಗನ ನದಿ ಅಂದರೆ ಯಾವುದು? ಆಕಾಶಗಾಮಿನಿಯಾದ ಗಂಗೆ. ಗಂಗೆ ಆ ತ್ರಿವಿಕ್ರಮ ಅವತಾರದಲ್ಲಿ ಉದ್ಭವಿಸಿದ್ಲು, ಪಾದದಿಂದ ತಾನೇ ಬಂದಿದ್ದು. ಹಾಗಾದರೆ ಪಾದದ ಮಗಳು ಯಾರು? ಗಂಗೆ. ಅಂಥ ಗಂಗೆ ಏನು ಮಾಡಿದ್ಲು? ಸಗರ ಮಹಾರಾಜನ ಘಟನೆ ನಮಗೆ ಗೊತ್ತಿದೆ. ಭಗೀರಥ ಎಷ್ಟು ಪ್ರಯತ್ನ ಪಟ್ಟ ಗಂಗೆಯನ್ನು ತರಿಸಲಿಕ್ಕೆ. ಯಾಕೆ? ಮೂಳೆಗಳು ಬಿದ್ದಿದ್ವು ಅಲ್ಲಿ, ಅದಕ್ಕೆ ಗಂಗಾ ನದಿಯ ನೀರಿನ ಸ್ಪರ್ಶ ಆಗಬೇಕಾಗಿತ್ತು. ಕಪಿಲ ಋಷಿಗಳಿಗೆ ಮಾಡಿದ ದ್ರೋಹ, ಅದನ್ನು ಉದ್ಧಾರ ಮಾಡ್ಕೊಳ್ಬೇಕಾಗಿತ್ತು. ಅದನ್ನು ಏನು ಮಾಡ್ದ ಭಗೀರಥ? ಗಂಗೆಯನ್ನು ತರಿಸಿ ಕೊನೆಗೂ ಸ್ಪರ್ಶ ಮಾಡಿಸಿದ. ಆಗ ಒಂದೊಂದೇ ಜಾಗದಿಂದ ಹರಿದು ಬಂದಳು ಗಂಗೆ. ಅಂಥ ಗಂಗೆ ಜನಕ ಆ ವಿಷ್ಣು ಪಾದ. ಅಂದಮೇಲೆ ಗಂಗೆ ಸಕಲ ಕುಲ ಕೋಟಿಗಳ ಉದ್ಧಾರ ಮಾಡುವಂಥ ಶಕ್ತಿ ಇರೋಳು. ಅಂಥ ಗಂಗೆಯನ್ನು ಹುಟ್ಟಿಸಿದ್ದೇ ಈ ವಿಷ್ಣು ಪಾದ. ಅಂದಮೇಲೆ ಆ ಸನ್ನಿಧಾನದಲ್ಲಿ ಪಿಂಡ ಪ್ರದಾನ ಆದರೆ ಅವ್ರಿಗೆ ಮುಕ್ತಿ ಇರಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ? ಖಂಡಿತ ಅವ್ರಿಗೆ ಮುಕ್ತಿ ಆಗತ್ತೆ ಅಂತ ಅರ್ಥ. ಅಷ್ಟು ಸಗರರಾಜನ ಆ ವಂಶಿಕರಲ್ಲಿ ಅಷ್ಟು ಜನರಿಗೆ ಉದ್ಧಾರ ಆದ ಮೇಲೆ ಇಲ್ಲಿ ಒಬ್ಬರಿಗೆ ಉದ್ಧಾರ ಮಾಡಲ್ವಾ? ಒಬ್ಬರೇನು, 3 ಜನ ಏನು, ಎಷ್ಟು ಜನ ಬಂದರೂ ಉದ್ಧಾರ ಮಾಡುತ್ತೆ ಆ ವಿಷ್ಣುಪಾದ ಅಂತ. ಹೀಗೆ ಆ ಚಿಂತನೆಯನ್ನು ಕೊಡಲಿಕ್ಕೆ ವಿಜಯದಾಸರು ವರ್ಣಿಸ್ತಾ, ಆ ಪಾದ ಸಾಮಾನ್ಯ ಅಲ್ಲ. ಆ ಪಾದ ಹೊತ್ಕೊಳ್ಬೇಕು ಅಂದರೆ ಅಧಿಕಾರ ಇರೋದು ಇಬ್ಬರಿಗೆ. ಒಂದು ಗರುಡ ವಾಹನ ಅಂತ ಕೇಳ್ತೀವಿ. ಗರುಡ ತಾನು ತನ್ನ ಹೆಗಲ ಮೇಲೆ ದೇವರ ಪಾದ ಹೊತ್ಕೊಳ್ತಾನೆ, ಎಷ್ಟು ಭಾಗ್ಯ ಅವನಿಗೆ. ಅದನ್ನು ಮುಂದೆ ವರ್ಣಿಸ್ತಾರೆ. ಖಗರಾಜನ ದಿವ್ಯ ಹೆಗಲಲ್ಲಿ ಪೊಳೆವ ಪಾದ. ಖಗರಾಜ, ಖಗ ಅಂದರೆ ಪಕ್ಷಿ, ಪಕ್ಷಿ ರಾಜ ಗರುಡ. ಗರುಡನ ದಿವ್ಯ ಹೆಗಲಲ್ಲಿ ಪವಿತ್ರ ಆಗೋಯ್ತವನ ಹೆಗಲು. ಯಾಕೆ? ಅಲ್ಲಿ ಪೊಳೆವ ಪಾದ, ಹೊಳಿತಾ ಇದೆ ಆ ಭಗವಂತನ ಪಾದ. ಇನ್ನು ಅಷ್ಟೇ ಅಲ್ಲ, ಬರೀ ಆ ಗರುಡನ ಮೇಲೆ ಅಷ್ಟೇ ಅಲ್ಲ, ವಾಯುವಾಹನಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ವಾಯುದೇವರು ಕೂಡ ದೇವರನ್ನು ಹೊತ್ಕೊಂಡಿದ್ದಾರೆ. ಅವರ ಆ ಹೆಗಲು ಕೂಡ ಅತ್ಯಂತ ಪವಿತ್ರ. ದೇವರನ್ನು ಹೊತ್ಕೊಳ್ಬೇಕು ಅಂದರೆ ತುಂಬ ಭಾಗ್ಯಶಾಲಿಯಾಗಿರಬೇಕು. ಅದಕ್ಕೆ ದೇವರಂತಾನೆ, ಈ ಜಗತ್ತಿನಲ್ಲಿ ಅತ್ಯಂತ ಭಾರವಾದ ವಸ್ತು ಯಾವುದು? ನಾವೆಲ್ಲ ಅಂತೀವಿ ದೇವರಿಗಿಂತ ಭಾರ ವಸ್ತು ಇನ್ಯಾವುದಿದೆ? ಯಾಕೆ? ದೇವರು ಇಡೀ ಜಗತ್ತನ್ನು ಹೊತ್ಕೊಂಡಿರೋನು ಅಂತ. ಅದಕ್ಕೆ ದೇವರಂದ, ನನಗಿಂತ ಒಂದು ದೊಡ್ಡ ಭಾರವಾದ ವಸ್ತು ಇದೆ. ಯಾವುದು? ಅದೆಲ್ಲ ನನ್ನ ಭಕ್ತರು ಅಂತ ಅಂದ ಭಗವಂತ. ಯಾಕೆಂದರೆ ಭಕ್ತರು ಭಕ್ತಿಯನ್ನು ಮಾಡಿ ದೇವರನ್ನು ಎಲ್ಲಿ ಹಾಕ್ಕೊಳ್ತಾರೆ? ತಮ್ಮ ಹೃದಯ ಮಂದಿರದ ಒಳಗಡೆ ಹಾಕ್ಕೊಳ್ತಾರೆ. ಹೀಗೆ ಹೃದಯ ಮಂದಿರದ ಒಳಗಡೆ ದೇವರನ್ನು ಹಾಕ್ಕೊಂಡಾಗ ಭಾರ, ಅತ್ಯಂತ ಭಾರವಾದ ವಸ್ತು ಯಾವುದು ಅಂದರೆ ಅದು ನಾವೇ. ಅಂದರೆ ಭಕ್ತರಾಗಬೇಕು ನಾವು, ದೇವರ ಭಾರ ಹೊತ್ಕೊಳ್ಬೇಕು. ಆಗ ದೇವರ ಭಾರ ಹೊರೋದು ಅಂದರೆ ಇಡೀ ದೇಹ ಹೊರೋದು. ಒಂದು ಪಾದ ಹೊತ್ತಿದ್ದಕ್ಕೆ ಇಷ್ಟು ಮಹಿಮೆ ಅಂದರೆ ಇಡೀ ದೇವರ ಅಂಗಾಂಗಗಳನ್ನು ಹೊತ್ತರೆ ನಮ್ಮ ಧ್ಯಾನದ ಮುಖಾಂತರ ಆ ದೇವರ ಅನುಗ್ರಹ ಎಷ್ಟು ಆಗಲಿಕ್ಕಿಲ್ಲ. ಅದನ್ನು ವಿಜಯದಾಸರು ತಿಳಿಸ್ತಾ ಮುಂದೆ ಈ ಪಾದದ ಅರ್ಚನೆ ಯಾವಾಗಿಂದ ನಡೀತಾ ಇತ್ತು? ವಿಷ್ಣು ಪಾದದ ಅರ್ಚನೆ ಅದು ಯಾವತ್ತಿನಿಂದ ದೇವರಿದಾನೋ ಅವತ್ತಿನಿಂದ ಅವನ ಪಾದಕ್ಕೆ ಅರ್ಚನೆ ಆಗ್ತಾ ಇತ್ತು. ಕೃತಯುಗ, ತ್ರೇತ, ದ್ವಾಪರ, ಕಲಿ, ಪ್ರತಿಯೊಂದು ಯುಗದಲ್ಲಿ ದೇವರ ಪಾದದ ಅರ್ಚನೆ ಆಗ್ತಾ ಇದೆ. ನರಸಿಂಹಾವತಾರ, ರಾಮಾವತಾರ, ಕೃಷ್ಣಾವತಾರ, ಪ್ರತಿ ಅವತಾರದ ಪಾದದ ಅರ್ಚನೆ ನಿರಂತರ ನಡೀತಾ ಇದೆ. ಅದನ್ನು ವರ್ಣಿಸ್ತಾ, ಯುಗ ಯುಗದಲ್ಲಿ ಇಲ್ಲಿ ಪೂಜೆಗೊಂಬುವ ಪಾದ, ಪೂಜೆಗೊಂಬುವ ಪಾದ ಯುಗ ಯುಗದಲ್ಲಿ, ಬಗೆ ಬಗೆ ವರಗಳ
ಕೊಡುವ ಪಾದ, ಬಗೆ ಬಗೆ ವರಗಳನ್ನು ನೀಡುವಂಥ ಪಾದ. ಯಾಕೆಂದರೆ ಒಂದು ಮಾತನ್ನು ಹೇಳ್ತಾರೆ ಶಾಸ್ತ್ರಕಾರರು, ಜೀವರಿಗೆ ಬೇಕಾಗಿರೋದು ಎರಡಂತೆ, ಒಂದು ಆನಂದ ಮತ್ತೊಂದು ಜ್ಞಾನ. ಅದಕ್ಕೆ ಎರಡು ಪಾದ ಇಟ್ಕೊಂಡಂತೆ ಭಗವಂತ. ನೋಡಿ, ಒಂದು ಪಾದ ಹಿಡಿದ್ರೆ ನಿಮಗೆ ಜ್ಞಾನ ಸಿಗತ್ತೆ, ಮತ್ತೊಂದು ಪಾದ ಹಿಡಿದ್ರೆ ಆನಂದ ಸಿಗತ್ತೆ. ಒಂದು ಪಾದ ವಿಷ್ಣು ಪಾದ ಹಿಡಿದ್ರೆ ಜ್ಞಾನನೂ ಸಿಗತ್ತೆ, ಆನಂದನೂ ಸಿಗತ್ತೆ. ಒಂದೇ ಪಾದದಿಂದ ಎರಡೂ ಸಿಗತ್ತೆ. ಎಷ್ಟು ಆಶ್ಚರ್ಯ! ಅದು ಪಿತೃಗಳಿಗೆ ಆನಂದ, ನಮಗೂ ಆನಂದ. ಯಾಕೆ ಪಿತೃಗಳು ತೃಪ್ತಿಪಟ್ಟರೆ ನಮ್ಮ ಮನೆಗಳಲ್ಲಿ ಸಮೃದ್ಧಿ ಅವತ್ತಿನಿಂದ ಪ್ರಾರಂಭ. ಯಾಕೆ ಪಿತೃಗಳೆಲ್ಲ ಕಾಯ್ತಾ ಇರ್ತಾರೆ, ಯಾರು ನಮ್ಮ ಕುಲದಲ್ಲಿ ಒಬ್ಬ ಗಯಾಶ್ರಾದ್ದ ಮಾಡ್ತಾನೆ ಅಂತ ಕಾಯ್ತಾ ಇರ್ತಾರೆ. ಒಂದು ಘಟನೆಯನ್ನು ನೆನಪಿಸ್ತೀನಿ. ಒಬ್ಬ ವಿಶಾಲ ಅಂತ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೊಬ್ಬ ರಾಜ. ನಿರ್ಮಾಣ ಮಾಡೋಂಥ ಕಾಲದಲ್ಲಿ ಅವನು ಬಹಳ ಕಷ್ಟಪಡ್ತಾನೆ. ಒಂದು ನಗರ ನಿರ್ಮಾಣ ಮಾಡೋದಂದರೆ ಸುಲಭದ ಮಾತಲ್ಲ. ಆ ಕಾಲದಲ್ಲಿ ಅವನು ತುಂಬ ಕಷ್ಟ ಇತ್ತು, ಮಾಡಿ ಆದಮೇಲೆ ವಿಶಾಲ ಅಂತ ಅದಕ್ಕೆ ಹೆಸರಿಟ್ನಲ್ಲ, ಅವನ ಹೆಸರು ವಿಶಾಲ ಅಂತಾನೆ. ಅವನಿಗೆ ಒಂದೇ ಒಂದು ಅತೃಪ್ತಿ ಇತ್ತಂತೆ, ಸಂತಾನ ಆಗಿಲ್ಲ ಅಂತ ಒಂದು ಅತೃಪ್ತಿ ಇತ್ತು. ಅದಕ್ಕೆ ಒಬ್ಬರು ಮುನಿಗಳ ಹತ್ರ ಹೋದ. ಅವರು ಪರಿಹಾರ ಕೊಟ್ಟರು, ನೋಡು ಗಯಾಕ್ಕೆ ಹೋಗು, ಶ್ರಾದ್ದ ಮಾಡು, ನಿನಗೆ ಮದುವೆ ಆಗಬೇಕಾ ಮದುವೆ ಆಗತ್ತೆ, ಸಂತಾನ ಬೇಕಾ ಸಂತಾನ ಆಗುತ್ತೆ, ಏನು ಫಲ ಎಲ್ಲ ಸಿಗತ್ತೆ, ಆ ವಿಷ್ಣು ಪಾದದ ಸನ್ನಿಧಾನದಲ್ಲಿ ಶ್ರಾದ್ದ ಮಾಡು ಅಂತ ಹೇಳಿದ್ರಂತೆ. ಸರಿ, ಇವನು ಹೋದ, ಪುರೋಹಿತರನ್ನು ಕರ್ಕೊಂಡು ಎಲ್ಲರನ್ನೂ ಕರ್ಕೊಂಡು ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಹೋದ. ಗಯಾಶ್ರಾದ್ದ ಅಲ್ಲಿ ಮಾಡಬೇಕು ಸನ್ನಿಧಾನದಲ್ಲಿ ಅಂತ ವಿಷ್ಣುಪಾದ ಸನ್ನಿಧಾನದಲ್ಲಿ ಶ್ರಾದ್ದ ಆರಂಭಿಸಿದಾಗ ಎಲ್ಲ ಸಾಂಗವಾಗಿ ಕರ್ಮ ನೆರವೇರಿತು. ಸಾಂಗವಾಗಿ ಕರ್ಮ ನೆರವೇರಿದ ಮೇಲೆ ಕೊನೆಗೆ ಅಲ್ಲಿನೇನು ತರ್ಪಣ ಕೊಡಬೇಕಾಗಿತ್ತು ಆ ಸಂದರ್ಭದಲ್ಲಿ ತೃಪ್ತಿಗಾಗಿ ಪಿಂಡ ಪ್ರದಾನ ಮಾಡಿ. ಆಗ 3 ಜನ ಕಾಣಿಸ್ತಾರೆ. ಒಬ್ಬರು ಬಿಳಿಯಾಗಿರ್ತಾರೆ, ಸಿತ, ಇನ್ನೊಬ್ಬರು ರಕ್ತ ಕೆಂಪು, ಇನ್ನೊಬ್ಬರು ಕೃಷ್ಣ ಕಪ್ಪಾಗಿ, 3 ಜನ ಬಂದಿರ್ತಾರೆ. 3 ಜನ ಅಂದರೆ ಶ್ರಾದ್ದದಲ್ಲಿ ನಮಗೆ ಗೊತ್ತಿದೆ ಏನು, ಪಿತಾ, ಪಿತಾಮಹ, ಪ್ರಪಿತಾಮಹ, ತಂದೆ, ತಾತ, ಅವರ ತಂದೆ, ಒಟ್ಟು ಹೀಗೆ 3 ಜನ ಬಂದಿರುತ್ತೆ. ಇವನು ಸಿತ ಒಬ್ಬ ಬಂದಲ್ಲ, ಅವನ ಹೆಸರೇ ಸೀತಾ ಅಂತೆ. ಸೀತಾ ಅಂದರೆ ಬಿಳಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಅವನು ಹೇಳ್ತಾನಂತೆ, ನಾನು ನಿನ್ನ ತಂದೆ ಸಾಕ್ಷಾತ್ ಬಂದಿದ್ದೀನಿ. ಅದೇನೆಂದರೆ ಪಿತೃದೇವತೆಗಳು ಬರೋದ್ರ ಜೊತೆಗೆ ಒಂದು ಅಂಶ ಕರ್ಕೊಂಬರ್ತಾರಂತೆ ಆ ಶ್ರಾದ್ದ ಕಾಲದಲ್ಲಿ. ಅದು ಬಹಳ ವಿಶೇಷವಾಗಿರೋವಂಥದ್ದು. ಅಂತೂ ಆ ಸೀತಾ ಅನ್ನೋನು ಬಂದಲ್ಲ, ಬಂದು ನಿಂತಾಗ ಅವನು ಹೇಳ್ತಾನಂತೆ, ನನ್ನ ಹೆಸರು ಸೀತಾ, ನಾನು ಬಿಳಿಯಾಗಿದ್ದೀನಿ. ಯಾಕೆ? ನಾನು ಕೆಟ್ಟ ಕೆಲಸ ಮಾಡಲಿಲ್ಲ, ಅದು ನನಗೆ ಬಿಳಿ ಶರೀರ, ಬಿಳಿಯಾಗಿದ್ದೀನಿ, ನಾನು ಬಂದಿದ್ದೀನಿ. ಸರಿ, ಇವ್ರು ಯಾರು ಗೊತ್ತಾ? ನನ್ನ ತಂದೆ ಅಂದರೆ ನಿಮ್ಮ ತಾತ. ಅವರು ಬ್ರಹ್ಮಹತ್ಯೆ ದೋಷ ಮಾಡಿಬಿಟ್ಟಿದ್ದಾರೆ, ಕೆಟ್ಟ ಕರ್ಮ ಮಾಡಿದರು, ಅದಕ್ಕೆ ಅವರು ಕೆಂಪು ಶರೀರ ಹಾಗೇ ಇದ್ದಾರೆ. ಕೆಂಪು ಅನ್ನೋದು ಅದಕ್ಕೆ ದ್ಯೋತಕ. ಇವ್ರ ಕಪ್ಪು ನಿಮ್ಮ ಮುತ್ತಾತ. ಯಾಕೆ ಕಪ್ಪು ಅಂದರೆ ಅವರು ಅಷ್ಟು ದ್ರೋಹ ಮಾಡಿದ್ದಾರೆ, ಪರಂಪರೆಗೆ ದ್ರೋಹ, ನಾಸ್ತಿಕರು ತುಂಬ ದ್ರೋಹ ಮಾಡಿಬಿಟ್ಟಿದ್ದಾರೆ. ಅದನ್ನು ಕಪ್ಪಾದ ಶರೀರ, ಕೃಷ್ಣ ಅಂತಲೇ ಅವ್ರ ಹೆಸರು. ಆಯ್ತು, 3 ಜನ ಬಂದ್ರಲ್ಲ, ಅವ್ರು ಹೇಳ್ತಾರೆ ಇವರಿಗೆಲ್ಲ ನರಕ ಆಗೋಗಿದೆ ಇಷ್ಟು ಬಾರಿ, ಯಾಕೆಂದ್ರೆ ಅವ್ರು ಮಾಡಿದ ಪಾಪಕ್ಕೆ ಅನುಭವಿಸಬೇಕಾಗಿತ್ತು. ನಾನು ಮಾತ್ರ ಶಕ್ರಾಸನ ಅಂತ ಒಂದು ಇಂದ್ರನ ಲೋಕ ಇದೆ, ಅಲ್ಲಿ ಕೂತಿದ್ದೆ, ಒಳ್ಳೆ ಕೆಲಸ ಮಾಡಿದ್ರಿಂದ ಈಗ ನಾನು ಇವ್ರನ್ನಿಬ್ಬರನ್ನ ಕರ್ಕೊಂಬಂದಿದ್ದೀನಿ. ಯಾಕೆಂದರೆ ನೀನು ಪಿಂಡ ಪ್ರದಾನ ಮಾಡಬೇಕಾದ್ರೆ ಒಂದು ಮಾತು ಹೇಳು, ನನ್ನ ಪಿತಾಮಹ ಪ್ರಪಿತಾಮಹ 3 ಜನಕ್ಕೂ ತೃಪ್ತಿ, ತರ್ಪಯಾಮಿ ಅಂತ ಶ್ರಾದ್ದ ಕಾಲದಲ್ಲಿ ಹೇಳೋದು. ತರ್ಪಣ ನೀಡೋದನ್ನೇನು, ತೃಪ್ತಿ ಅವ್ರಿಗಾಗೋ ಥರ ದೇವರ ಅನುಗ್ರಹಿಸು ಅಂತ ಬೇಡ್ಕೊಳ್ಳೋದು. ಅದನ್ನು ನೀಡು, ಒಂದು ಉದಕ ನೀರನ್ನು ಹಾಕಿ ಪಿಂಡ ಪ್ರದಾನ ಮಾಡಿದ ಕೂಡಲೇ ನಮಗೆಲ್ಲ ಒಳ್ಳೆ ಗತಿ ಸಿಗತ್ತೆ, ಇವರಿಬ್ಬರಿಗೂ ಒಳ್ಳೆ ಗತಿ ಆಗತ್ತೆ ಅಂತ. ಮಾಡಿದ ಕೂಡಲೇ ಸದ್ಗತಿ. ಅವರಾಗಲೇ ಊರ್ಧ್ವಲೋಕಕ್ಕೆ ಪ್ರಯಾಣ ಮಾಡ್ತಾಯಿದ್ರು. ಮಾಡಬೇಕಾದ್ರೆ ಹೇಳಿದ್ರು, ನಿನಗೆ ಒಳ್ಳೆ ಸಂತಾನ ಆಗತ್ತೆ, ಯೋಚಿಸ್ಬೇಡ, ನಾವು ಅನುಗ್ರಹಿಸ್ತೇವೆ ಅಂತ. ಹೀಗೆ ಈ ಗಯಾ ವಿಷ್ಣುಪಾದದ ಈ ಶ್ರಾದ್ದ ಏನಿದೆ ತುಂಬ ಪವಿತ್ರವಾದದ್ದು. ಇನ್ನು ಮುಂದೆ ಹೋಗೋಣ. ಮಿಗೆ ಸಾಹಸವುಳ್ಳ ಮಿಸಣಿಯಾಭರಣ ಪಾದ. ಮಿಸಣಿಯ ಆಭರಣ, ಬಹಳ ಕಷ್ಟವಾದ ಶಬ್ದಗಳನ್ನು ಹಾಕ್ತಾರೆ ವಿಜಯದಾಸರು. ಮಿಸಣಿ ಅಂದರೆ ಬಂಗಾರ ಅಂತ ಅರ್ಥ, ಚಿನ್ನದ ಆಭರಣಗಳಿಂದ ಆ ಪಾದ ಅಲಂಕೃತ. ನೀವು ಆ ಪಾದದ ಬಗ್ಗೆ ಗಮನಿಸಬೇಕು. ವಿಷ್ಣು ಪಾದದಲ್ಲಿ ಏನೇನಿರುತ್ತೆ, ಆ ವಿಷ್ಣು ಪಾದದ ಚಿಹ್ನೆಗಳು ಯಾವುದು ಅನ್ನೋದನ್ನು ನಾವು ವಿಶೇಷವಾಗಿ ಚಿಂತಿಸಬೇಕು. ಏನೇನಿರುತ್ತೆ ವಿಷ್ಣು ಪಾದದ ಚಿಹ್ನೆಗಳಲ್ಲಿ? ಆ ಚಿಹ್ನೆಗಳು ಅಂತಂದಾಗ ನೀವಲ್ಲಿ ಶಂಖವನ್ನು ನೋಡ್ಬೋದು, ಅದರ ಜೊತೆಗೆ ಈ ಧನುಸ್ಸು ಮತ್ತು ಕಲಶ, ಮತ್ಸ್ಯದ ಚಿತ್ರ, ಮೀನಿನ ಚಿತ್ರವನ್ನು ಗಮನಿಸ್ಬೋದು.
ಹಾಗೆ ಕಮಲದ ಚಿತ್ರ, ಮತ್ತು ಅಂಕುಶ, ವಜ್ರ, ಸ್ವಸ್ತಿಕ, ಹೀಗೆ ಅದನ್ನು ಪಟ್ಟಿ ಮಾಡ್ತಾ ಹೋದರೆ ಅಷ್ಟು ಇದೆ ಆ ವಿಷ್ಣುಪಾದದಲ್ಲಿ. ನೀವು ಗಮನಿಸ್ಬೋದು, ಮನೆಗಳಲ್ಲಿ ನಾವು ವಿಷ್ಣುಪಾದದ ಅರ್ಚನೆಯನ್ನು ಮಾಡ್ತಾ ಇರ್ತೀವಿ. ಅದು ಅರ್ಚನೆ ಮಾಡಬೇಕಾದ್ರೆ ವಿಷ್ಣುಪಾದ ಹಿಡ್ಕೊಂಡು ನೋಡಿ ಒಂದ್ಸಲಿ, ಆ ವಿಷ್ಣುಪಾದದಲ್ಲಿ ಏನೇನಿದೆ ಅದನ್ನು ಗಮನಿಸಿ. ಇಡೀ ಸಮಸ್ತ ಬ್ರಹ್ಮಾಂಡ ಆ ಪಾದದಲ್ಲಿ ಕೂತಿದೆ ಅಷ್ಟೆ. ಆ ಪಾದ ಅಷ್ಟನ್ನು ಧರಿಸಿದೆ. ಎಲ್ಲ ಅದರ ಕೆಳಗಡೆ ಅಂತ, ಪ್ರತಿಯೊಂದು ವಸ್ತು ಅದರ ಕೆಳಗಡೆ. ಭಗವಂತ ಸರ್ವೋತ್ತಮ, ನಾವೆಲ್ಲ ಅವನ ಕೆಳಗಡೆ ಇದ್ದೀವಿ ಅನ್ನೋ ಭಾವ ಅದು ನಮಗೆ ತಿಳಿಸ್ತಾ ಇದೆ. ಇಂಥ ಬಂಗಾರದ ಪಾದ, ಅಂದರೆ ಬಂಗಾರದ ಆಭರಣಗಳಿಂದ ಕೂಡಿರೋ ಪಾದ, ಮಿಗೆ ಸಾಹಸವುಳ್ಳ, ಬಹಳ ಸಾಹಸ. ಆ ಪಾದದ ಒಂದೊಂದು ನಡೆಸಿರುವಂಥ ಕೆಲಸ ಇದೆಯಲ್ಲ ಆ ಪಾದದಿಂದ, ಅದೆಲ್ಲ ಅದ್ಭುತ. ಯಾವಾಗಲೂ ಆ ಪಾದದ ಕೆಳಗಡೆ ಲಕ್ಷ್ಮೀದೇವಿ ಇರ್ತಾಳೆ ಸೇವೆ ಮಾಡ್ತಾ. ಇನ್ನೇನು ಸಾಕು ಆ ವಿಷ್ಣು ಪಾದದ ಮಹತ್ವವನ್ನು ತಿಳಿಲಿಕ್ಕೆ. ಮುಂದೆ ಇಂಥ ಪಾದದ ಮಹಿಮೆ ಏನು ಅಂತ ಗಮನಿಸ್ತಾ ಹೇಳ್ತಾರೆ. ಅಘದೂರವಾದ ಪಾದ, ಅತಿ ಚಿತ್ರ ಪಾದ. ಅಘದೂರವಾದ ಪಾದ, ಪಾಪ ಅಘ ಅಂದರೆ ಅದು ದೂರ. ಆ ಪಾದಕ್ಕೆ ಹೋದವ್ರಿಗೆ, ನಮ್ಗೆ ಆ ಪಾದ ಹತ್ತಿರ ಆದಷ್ಟು ನಮ್ಮ ಪಾಪ ದೂರ ಹೋಗ್ತಾ ಇರುತ್ತೆ. ಆ ಪಾದದಿಂದ ನಾವು ದೂರ ಇದ್ದಷ್ಟು ಪಾಪಗಳು ನಮ್ಮ ಹತ್ತಿರ ಇರುತ್ತೆ. ಹಾಗಾಗಿ ವಿಷ್ಣು ಪಾದದ ಹತ್ತಿರ ನಾವು ಹೋಗಬೇಕು, ಗಯಾ ಕ್ಷೇತ್ರಕ್ಕೆ ಹೋಗಬೇಕು. ಹೋದಾಗ ನಮ್ಮ ಪಾಪಗಳು ನಮ್ಮಿಂದ ದೂರಕ್ಕೆ ಹೋಗುತ್ತೆ, ವಿಷ್ಣು ಪಾದ ಹತ್ತಿರಕ್ಕೆ ಬರುತ್ತೆ. ಒಂದನ್ನು ಹಿಡ್ಕೊಂಡ್ರೆ ಇನ್ನೊಂದು ದೂರ ಹೋಗುತ್ತೆ, ಒಂದನ್ನು ಬಿಡ್ತಾ ಹೋದರೆ ಇನ್ನೊಂದು ಹತ್ತಿರಕ್ಕೆ ಬರಲಿಕ್ಕೆ ಶುರುವಾಗುತ್ತೆ. ಅತಿ ಚಿತ್ರ ಪಾದ, ಇಂಥ ವಿಚಿತ್ರವಾದ ಪಾದ. ಆಮೇಲೆ ನಗವೈರಿನುತ ನಮ್ಮ ವಿಜಯ ವಿಠಲ. ನಗವೈರಿನುತ, ನಗ ಅಂದರೆ ಗ ಅಂದರೆ ಹೋಗೋದು, ನಗ ಅಂದರೆ ಹೋಗ್ಲಿಕ್ಕೆ ಬರದೇ ಇರೋದು ಪರ್ವತಗಳು. ಆ ಪರ್ವತಗಳಿಗೆ ಒಂದು ರೀತಿ ವೈರಿಯಿಂದ ಇಂದ್ರದೇವರಿಂದ ನುತ, ನಮಸ್ಕರಿಸಲ್ಪಟ್ಟ ಪಾದ ಅಂದರೆ ವಾಮನನ ತ್ರಿವಿಕ್ರಮನ ಚಿಂತನೆ. ಅಂಥ ನಮ್ಮ ವಿಜಯ ವಿಠಲ ಪನ್ನಗ ಶಾಯಿಯ ಪಾದ. ಇದು ಸಾಮಾನ್ಯ ಪಾದ ಅಲ್ಲ, ಒಂದೇ ಪಾದ ಅಂತ ಭ್ರಮಿಸಬೇಡಿ. ಆ ಪಾದ ನಿಮಗೇನು ನೆನಪಿಸ್ಕೊಡ್ಬೇಕು ಅಂದರೆ, ಸಮಗ್ರ ಶೇಷಶಾಯಿಯಾಗಿ ಪರಮಾತ್ಮನ ಪಾದಗಳೇನಿದೆಯಲ್ಲ, ಶೇಷನ ಮೇಲೆ ಮಲ್ಕೊಂಡಿದ್ದಾನೆ ಭಗವಂತ. ಆ ಪಾದಗಳನ್ನು ಶೇಷನ ಮೇಲೆ, ಶೇಷದೇವರ ಮೇಲೆ ಇಟ್ಟಿದ್ದಾನೆ. ಅಂಥ ಪಾದ ಅದು ಈ ವಿಷ್ಣು ಪಾದ, ಗಯಾಕ್ಷೇತ್ರದಲ್ಲಿರೋ ವಿಷ್ಣು ಪಾದ ಅಂತ. ಹೀಗೆ ಈ ದೇವರ ಪಾದದ ಚಿಂತನೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಮಗೆ ವಿಶೇಷವಾಗಿ ವಿಜಯದಾಸರು ತಿಳಿಸಿದ್ದಾರೆ. ಇಂಥ ಅಪೂರ್ವವಾದ ವಿಷಯಗಳು ಇನ್ನೂ ಕೂಡ ಈ ವಿಜಯದಾಸರ ಸುಳಾದಿಯ ಮುಂದಿನ ಪದ್ಯಗಳಲ್ಲಿದೆ. ಅಂಥ ವಿಶೇಷಗಳ ಅಂಶಗಳು ಏನೇನಿದೆ ಅನ್ನೋದನ್ನೆಲ್ಲ ನಾವು ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಅಂತ ಹೇಳ್ತಾ, ಇಂತಹ ವಿಷ್ಣು ಪಾದ ಸುಳಾದಿಯ ವಿವರಣೆ ಬರಬೇಕು ಅಂತಾದರೆ ಅದಕ್ಕೂ ವಿಶೇಷವಾಗಿ ಪ್ರೇರಣೆಯಾಗಿ ಒಬ್ಬರು ಪ್ರಾಯೋಜಕತ್ವವನ್ನು ವಹಿಸಿರಬೇಕು. ವಿಷ್ಣುವಿನ ಪ್ರೇರಣೆ ಆಗಿದೆ. ಅದರಂತೆ ಈ ಜ್ಞಾನ ಸೇವೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಲೀಲಾವತಿ ಮುನೇಶ್ವರ ಬ್ಲಾಕ್, ಬೆಂಗಳೂರು. ಇವರಿಗೆ ವಿಶೇಷವಾಗಿ ಆ ವಿಷ್ಣು ಪಾದದ ಅನುಗ್ರಹ ಆಗಲಿ, ಅವರ ಮನೆಗೆ ಸಮೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆ ವಾಮನನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇಂದಿನ ಈ ಉಪನ್ಯಾಸವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.